ನನಗೆ ಬಂದಿರೋ ಗ್ರೌಂಡ್ ರಿಪೋರ್ಟ್ಸ್ ಪ್ರಕಾರ ನಾವು ಲೀಡ್ ನಲ್ಲಿ ಇದೀವಿ. ನಾವು ಎರಡೂ ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ನಮ್ಗಿದೆ. ಈಗ ನಾನು ದಾವಣಗೆರೆ ಬೈ ಎಲೆಕ್ಷನ್ ಇನ್ಚಾರ್ಜ್ ಇರಲಿಲ್ಲ. ನನಗೆ ದಾವಣಗೆರೆ ಚುನಾವಣೆಯಲ್ಲಿ ಯಾರು ಏನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ನನಗಂತೂ ಇಲ್ಲ. ಎಲ್ಲ ಪಕ್ಷದಲ್ಲಿರೋ ಎಲ್ರಿಗೂ ಏನ್ ಮಾಹಿತಿ ಇರುತ್ತೆ ಅಂತ ಗೊತ್ತಿಲ್ಲ. ವರಿಷ್ಠ ಹತ್ರ ಏನ್ ಮಾಹಿತಿ ಇದೆ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಓವರ್ ಆಲ್ ಜನರಲ್ ಆಗಿ ನಾನು ನೋಡಿರೋ ಪ್ರಕಾರ ನಮ್ಮೆಲ್ಲ ಪಕ್ಷದ ನಾಯಕರುಗಳು ಕೂಡ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಗೆಲುವಿಗೋಸ್ಕರ ದುಡಿದಿದ್ದಾರೆ. ಮುಸ್ಲಿಂ ಇದರಲ್ಲಿ ಸಾಕಷ್ಟು ಗೊಂದಲ ಆಗ್ತಾ ಇದೆ ಅಂತ, ಯಾಕಂದ್ರೆ ಅಲ್ಲೇ ಸ್ಥಳೀಯರನ್ನ ಎತ್ಕಟ್ಟಿ ಬೇರೆ ಕಡೆ ವೋಟ್ ಮಾಡಿಸೋದಕ್ಕೆ ಈಗಾಗಲೇ ಹೇಳಿದಾಗೆ ದಾವಣಗೆರೆ ವಿಧಾನಸಭೆ ಕ್ಷೇತ್ರಕ್ಕೆ ನಾನು ಹೋಗಿಲ್ಲ ಪ್ರಚಾರಕ್ಕೆ. ಸೊ ಹಾಗಾಗಿ ಇಲ್ಲಿ ಅಲ್ಲಿನ ವಸ್ತುಸ್ಥಿತಿ ನನಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಏನೇ ಕೆಲವು ಗೊಂದಲ ಇತ್ತು ಟಿಕೆಟ್ ಅನೌನ್ಸ್ ಮಾಡೋ ಸಂದರ್ಭದಲ್ಲಿ. ಬಟ್ ಅದ ನಂತರ ಅದನ್ನೆಲ್ಲ ಸಾಲ್ವ್ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪ್ರಚಾರ ಮಾಡಿರೋದು ನನಗೆ ಉತ್ತರ ಮಾಹಿತಿ. ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ, ಯಾಕಂದ್ರೆ ವಸೂಲಿಗೆ ಮಗನ ಬಂದರೆ ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಕ್ಕೆ ಅವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಏನಾದ್ರೂ ಒಂದು ಮಾತನಾಡ್ಬೇಕಲ್ಲ, ಏನಾದ್ರು ಟೀಕೆ ಮಾಡಬೇಕು ಅಂತಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ. ಇದು ಮೊದಲನೇ ಸರಿಯಿಂದಲ್ಲ, ನಮ್ಮ ಸರ್ಕಾರ ಬಂದು ಮೊದಲನೇ ವರ್ಷದಿಂದ ಅದನ್ನೇ ಮಾಡ್ತಾ ಇದ್ದಾರೆ. ಏನೂ ಸಾಕ್ಷ್ಯಾಧಾರಗಳು ಸುಮ್ಮನೆ ಅವ್ರು ಹೇಳಂಗಿದ್ರೆ ನಾನು ಹೇಳ್ತೀನಿ. ಇವ್ರು ಮುಖ್ಯಮಂತ್ರಿಗಳಾಗಿದ್ದಾಗೂ ಕೂಡ ಇವ್ರ ಕುಟುಂಬದವರೆಲ್ಲ ವಸೂಲಿ ಮಾಡ್ತಿದ್ರು ಅಂತ ಹೇಳಿದ್ರೆ ಸುಮ್ಮನೆ ಆಗ್ಬಿಡುತ್ತಾ? ಅದಕ್ಕಿಂತ ಸರಿಯಾದ ಸಾಕ್ಷ್ಯಾಧಾರ ಕೊಡಬೇಕು. ಏನು ಇಲ್ಲ ಸುಮ್ಮನೆ ಆರೋಪ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ. 99ರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸೋತಾಗ ಕಣ್ಣಿನ ಆಗ್ತಾ ಇದ್ರು, ಬಕೆಟ್ ಅನ್ನ ಇಟ್ಟಿದ್ರೆ ಬಕೆಟ್ ತುಂಬ ಹೋಗ್ತಾ ಇದ್ರು. ಆ ರೀತಿ ಎಲ್ಲ ಟೀಸ್ ಮಾಡಿ ಮಾತನಾಡ್ತಾರೆ. ಆಮೇಲೆ ದೇವೇಗೌಡರು ಅವರನ್ನ ಸಮಾಧಾನ ಮಾಡಿ ಅವರು ಯಾವಾಗಲೂ ಕೂಡ ಸುಳ್ಳು ಟೀಕೆಗಳನ್ನೇ ಮಾಡೋದು. ಹೌದು, ತಂದೆಯವರು ಸೋಲು ನೋಡ್ಕೊಂಡಿದ್ದಾರೆ, ಗೆಲುವು ಕಂಡಿದ್ದಾರೆ. ಬಟ್ ಅವ್ರು ಯಾವತ್ತೂ ಕೂಡ ಸೋಲ್ನಲ್ಲಿ ಎದೆಗುಂದಿರೋದನ್ನೇ ನೋಡಿಲ್ಲ. ಸೋತಾಗ್ಲೂ ಕೂಡ ಯಾವಾಗಲೂ ಕೂಡ ಜನರ ಮಧ್ಯೆ ನಿಂತು ಕೆಲಸ ಮಾಡಿದ್ದಾರೆ. ಸೊ ಕಣ್ಣೀರು ಹಾಕೋ ಪ್ರಶ್ನೆನೇ ಇಲ್ಲ. ನನಗೆ ಇದು ಈಗಾಗಲೇ ಅದು ಲೀಗಲ್ ಒಪಿನಿಯನ್ ತಗೊಳ್ತಾ ಇದ್ದೀವಿ. ಲೀಗಲ್ ಆಗಿ ನಾವೇನು ಫೈಟ್ ಮಾಡಬೇಕು ಮಾಡ್ತಿದ್ವಿ. ಆದರೆ ನನಗೆ ಹೇಳಿರೋ ಪ್ರಕಾರ ಇಡಿ ಅವ್ರಿಗೆ ಯಾವುದೇ ಲೋಕಲ್ ಸ್ಟ್ಯಾಂಡಿನೇ ಇಲ್ಲ ಅಲ್ಲಿ ಅಪೀಲ್ ಮಾಡೋಕ್ಕೆ ಅಂತ ಲಾಯರ್ಗಳೇ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ಫೈಟ್ ಮಾಡ್ತೀವಿ. ಪದೇ ಪದೇ ಹೇಳ್ತಿದ್ರು 2.5 ಆಯ್ತು ಕ್ರಾಂತಿ ಆಗತ್ತೆ ಅಂತ, ಏನೂ ಆಗ್ತಾ ಇಲ್ಲ. ಅದಕ್ಕೆ ಸಾಕಷ್ಟು ಆರೋಪಗಳನ್ನು ಕೂಡ ನೀವು ಗೆಲ್ದಲ್ಲಿ ಮಾಡ್ತಿದ್ದಾರೆ. ಏನು ಬದಲಾವಣೆ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಒಂದಷ್ಟು ಅಸಮಾಧಾನ ಆಗಿದೆಯಾ ಅಂತ ಅವ್ರಿಗೆ. ಈಗ ಪ್ರತಿಪಕ್ಷಗಳು ಕೆಲಸನೇ ಅದಲ್ವಾ? ನಾವು ಎಲ್ಲ ಸರಿಯಾಗಿದ್ರು ಕೂಡ ಆಡಳಿತ ಪಕ್ಷದವರು ಟೀಕೆ ಮಾಡಬೇಕು. ಈ ಟೀಕೆ ಮಾಡೋಕ್ಕೆ ಏನು ವಿಷಯಗಳಿಲ್ಲದೆ ಇದ್ರೆ ಸುಳ್ಳು ಟೀಕೆ ಮಾಡಬೇಕು. ಅದನ್ನೇ ಕೆಲಸ ಅವ್ರು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ನಾವು ಜನರ ಪರವಾಗಿ ಏನು ಕೆಲಸ ಮಾಡಬೇಕು, ಒಳ್ಳೆ ಆಡಳಿತ ಕೊಡಬೇಕು, ಅದನ್ನ ಮುಂದುವರ್ಸ್ಕೊಂಡು ಈಗಾಗಲೇ ಸಿದ್ದರಾಮಯ್ಯ ಅವರೇ ಅದ್ರ ಬಗ್ಗೆ ಅಸೆಂಬ್ಲಿನಲ್ಲಿ ಮಾತನಾಡಿದ್ದಾರೆ. ಸೊ ಸಿಎಂ ಅವರೇ ಮಾತನಾಡಿದ್ಮೇಲೆ ಮತ್ತೆ ಅದ್ರ ವಿಷಯವಾಗಿ ಮೈಸೂರು ಭಾಗದಲ್ಲಿ ಯತೀಂದ್ರ ಅವರ ಸಂಘಟನೆ ಅವ್ರ ನಿದ್ದೆಗೆಡಿಸಿದೆ ಅಂತ ಪದೇ ಪದೇ ಯತೀಂದ್ರ ಅವ್ರ ಬಗ್ಗೆ ಯಾರು ನಿದ್ದೆ ಕೆಡಿಸೋಕ್ಕೆ ಅಥವಾ ಯಾರಿಗೋ ಇವೆಂಟ್ ತಗೊಳ್ಳೋದಕ್ಕೆ ನಾವು ಕೆಲಸ ಮಾಡಿದಿಲ್ಲ. ನಾವು ಕೆಲಸ ಮಾಡೋದು ಜನರ ಪರವಾಗಿ, ನಮ್ಮ ಪಕ್ಷದ ಪರವಾಗಿ. ಅದನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದ್ದೀನಿ, ತಂದೆಯವರು ಸಿಎಂ ಆಗಿರೋ ತನಕ ನಾನು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ ಅಂತ. ಡೆಲ್ಲಿಗೆ ಹೋಗಿ ಲಾಬಿ ಮಾಡ್ತಾರೆ, ಯಾಕಂದ್ರೆ ಮೈಸೂರು ಕರ್ನಾಟಕದಲ್ಲೇ ಸಿಎಂ ಇದ್ದಾರೆ, ಅವ್ರನ್ನ ಮನವೊಲಿಸಬೇಕು. ಅದನ್ನ ಬಿಟ್ಟು ಸಿಎಂ ಡೆಲ್ಲಿಗೆ ಹೋಗುವಂತ ಅನಿವಾರ್ಯತೆ ಏನಿತ್ತು ಅಂತದ? ಇವಾಗ ಕ್ಯಾಬಿನೆಟ್ ರೀಶಫಲ್ ಆಗಲಿ ಏನೇ ಇರಲಿ, ಸಿಎಂ ಅವರು ಏಕಪಕ್ಷವಾಗಿ ತೀರ್ಮಾನ ತೆಗೆದುಕೊಳ್ತಾರೆ. ಹೈಕಮಾಂಡ್ ಅವ್ರನ್ನು ಕೇಳಿ ಅವ್ರ ಸಮ್ಮತಿ ಪಡ್ಕೊಂಡೇ ಮಾಡಬೇಕು.